ಕೆಲ ದೇಶಗಳಲ್ಲಿ ವಾರಕ್ಕೆ 4 ದಿನ ಕೆಲಸ 3 ದಿನ ರಜೆಯ ವ್ಯವಸ್ಥೆ ಇದೆ. ಭಾರತದಲ್ಲೂ ಇದೀಗ ಇಂಥ ಅವಕಾಶವನ್ನ ನೀಡಲಾಗ್ತಾ ಇದೆ. ಸರ್ಕಾರ ಜಾರಿಗೆ ತರ್ತಾ ಇರುವ ಹೊಸ ಕಾರ್ಮಿಕ ಸಂಹಿತೆಯಲ್ಲಿ ಕಾರ್ಮಿಕರಿಗೆ ಸುಲಭವಾಗಿರುವ ಕಾನೂನುಗಳನ್ನು ರೂಪಿಸಲಾಗಿದೆ. ಕೆಲಸ ಮಾಡುವ ಅವಧಿ ವಿಚಾರದಲ್ಲಿ ಪೂರ್ಣ ಫ್ಲೆಕ್ಸಿಬಿಲಿಟಿ ಕೊಡಲಾಗಿದೆ. ಹೊಸ ಲೇಬರ್ ಕೋಡ್ ಪ್ರಕಾರ ವಾರದಲ್ಲಿ ಒಬ್ಬ ಕಾರ್ಮಿಕನಿಂದ 48 ಗಂಟೆವರೆಗೆ ಮಾತ್ರ ಕೆಲಸ ಮಾಡಿಸಬೇಕು. ದಿನದ ವರ್ಕಿಂಗ್ ಅವರ್ಗೆ ಮಿತಿ ಹಾಕಿಲ್ಲ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಈ ಬಗ್ಗೆ ಸ್ಪಷ್ಟನೆ ನೀಡಿದೆ. ಅಂದರೆ ಕಾರ್ಮಿಕರು ದಿನದಲ್ಲಿ ಎಷ್ಟು ಹೊತ್ತು ಬೇಕಾದರೂ ಕೆಲಸ ಮಾಡಬಹುದು. ಸುಮಾರು ವಾರದಲ್ಲಿ 48 ಗಂಟೆ ಕೆಲಸದ ಮಿತಿ ಮಾತ್ರ ಇರುತ್ತೆ. ಲೇಬರ್ ಕೋಡ್ನಲ್ಲಿ ಕಾರ್ಮಿಕರಿಗೆ ಫ್ಲೆಕ್ಸಿಬಿಲಿಟಿ ಇರಲಿದೆ. ದಿನಕ್ಕೆ 12 ಗಂಟೆಯಂತೆ 4 ದಿನ ಕೆಲಸ ಮಾಡಿದರೆ ಒಟ್ಟು ಕೆಲಸದ ಅವಧಿ 48 ಗಂಟೆ ಆಗುತ್ತೆ. ಉಳಿದ 3 ದಿನ ಪೇಯ್ಡ್ ಹಾಲಿಡೇ ಪಡಿಬಹುದು. 3 ದಿನ ವೀಕ್ ಆಫ್ ಸಿಕ್ಕಂತಾಗತ್ತೆ. ಊರಿಗೆ ಹೋಗೋರು, ವೀಕೆಂಡ್ ಎಂಜಾಯ್ ಮಾಡುವವರಿಗೆ ಇದು ಒಂದು ರೀತಿಯ ಒಳ್ಳೆಯ ಅವಕಾಶ ಆಗುತ್ತೆ. ಹಾಗಾದ್ರೆ 48 ಗಂಟೆಗಿಂತ ಹೆಚ್ಚು ಕೆಲಸ ಮಾಡಿದ್ರೆ ಹೇಗೆ? ಒಂದು ವೇಳೆ ಕಂಪನಿಗಳು ಕಾರ್ಮಿಕರಿಂದ ಹೆಚ್ಚು ಹೊತ್ತು ಕೆಲಸ ಮಾಡಿಸಿಕೊಳ್ಳುವ ಅನಿವಾರ್ಯತೆ ಇದ್ದಲ್ಲಿ ಆಗ OT ನೀಡಬೇಕು. 2 ಪಟ್ಟು ಹೆಚ್ಚು ವೇತನ ಕೊಡಬೇಕು ಅಂತ ಹೊಸ ಕಾರ್ಮಿಕ ಸಂಹಿತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಇನ್ನು ನಾವಿಲ್ಲಿ ಗಮನಿಸಬೇಕಾದ ಅಂಶಗಳು ಅಂತ ಅಂದ್ರೆ ಹೊಸ ಲೇಬರ್ ಕೋಡ್ನಲ್ಲಿ ವಾರಕ್ಕೆ 48 ಗಂಟೆಗಳ ಕೆಲಸದ ಮಿತಿ ಅಂತ ಸ್ಪಷ್ಟಪಡಿಸಲಾಗಿದೆ. ಹಾಗೆಯೇ ದಿನಕ್ಕೆ 12 ಗಂಟೆಗಳವರೆಗೂ ಕೆಲಸ ಮಾಡಿಸುವ ಅವಕಾಶವನ್ನ ಕಂಪನಿಗಳಿಗೆ ನೀಡಲಾಗಿದೆ. ಇಲ್ಲಿ ದಿನಕ್ಕೆ 12 ಗಂಟೆ ಕೆಲಸ ಮಾಡಿಸಿ 3 ದಿನ ವೀಕ್ ಆಫ್ ಕೊಡೋದು, ಅಥವಾ ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡಿಸಿ 1 ದಿನ ವೀಕ್ ಆಫ್ ಕೊಡೋದು, ಇದನ್ನ ಉದ್ಯೋಗಿಗಳೊಂದಿಗೆ ಸಮಾಲೋಚಿಸಿ ಕಂಪನಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಆದರೆ ಉದ್ಯೋಗಿಗಳು ಸ್ವತಂತ್ರವಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.